ಬನ್ನಿ ಕ್ಲೋಸ್ ಆಗಿ ರೆಡಿ 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 ನೋಡಿ ಮೇಡಮ್ ಎಲ್ಲರೂ ಮೊಬೈಲ್ ಆಯ್ತಾ ಅವ್ರ ತಾಯಿಗೊಂದು ಕೊಡಿ ಅವ್ರ ತಾಯಿ ತಿನ್ಸಿ ಮೇಡಮ್ ನೀವು ಅವ್ರ ತಂದೆ ತಾಯಿ ಮುಂದೆ ಬರಲಿ ತಂದೆ ತಾಯಿ ಅಪ್ಪ ಸ್ವಲ್ಪ ಈ ಕಡೆ ಬರ ಈ ಕಡೆ ಬಾ ಇನ್ನು ಲೆಫ್ಟಿಗೆ ಬಾ ನಿಂತ್ಕೊಳ್ಳಿ ಸರ್ ಬನ್ನಿ ಸರ್ ಹಿಂದೆ ಬಾ ಹಿಂದೆ ಹೋಗೋಣ ಜಿ ಎಸ್ ಎಸ್ ಮುಂದೆ ಬನ್ನಿ ಹಿಂದೆ ಬರ್ರೋ ಊಟ ಮಾಡ್ಬೇಡ ಹಂಗೆ ಧೈರ್ಯ ನೋಡಿ ನೋಡಿ ಮರ ಅದು ಹೆಂಗೆ ಇಟ್ಕೊಳ್ಳಿ ನಿಮ್ಮ ಮಗನ ಮೇಡಮ್ ತಿನ್ಸಿ ನಿಮ್ಮ ತಿನ್ಸಿ ನಿಮ್ಮ ಮಗನ ತಿನ್ಸಿ ಇದು ತಿನ್ಸಿ ಈಸ್ಕೊಳ್ಳ ನೀಟಾಗಿ ಅಪ್ಪು ಇಲ್ಲೇ ಹಂದ ಮಾಡ್ತಿದ್ದೆ ಆಮೇಲೆ ಬೆಳಗ್ಗೆ ಇಲ್ಲೇ ಮಾಡ್ತಾರೆ ಇಲ್ಲೇ ಮಾಡಲ್ಲ ಸರ್ ಹೌದು ಸರ್ ತಗೊಂಡ್ಬಿಡು ತಡಿ ಒಂದು ನಿಮಿಷ ಕೊಡಿ ಯಾರು ತಾಯಿ ಯಾರು ಫಸ್ಟ್ ಆನ್ಲೈನ್ ಮಾಡ್ತೀರಾ ಆನ್ಲೈನ್ ಮಾಡ್ಬಿಟ್ಟು ಮೇಡಮ್ ಒಂದು ನಿಮಿಷ ತಡಿ ಒಂದು ನಿಮಿಷ ಇಲ್ಲೇ ಹಂದ ಮಾಡ್ತಿದ್ದೆ ಹೌದು ಸರ್ ತಗೊಂಡ್ಬಿಡು ಕುಮಾರ್ ಅವರನ್ನು ಆಚಿತ ಅಲ್ಲ ಫಸ್ಟ್ ಆನ್ಲೈನ್ ಮಾಡ್ತೀರಾ ಆನ್ಲೈನ್ ಮಾಡ್ಬಿಟ್ಟು ಹೌದಾ ಮೊಬೈಲ್ ಆಯ್ತಾ ಅವ್ರ ತಾಯಿಗೊಂದು ಕೊಡಿ ತಾಯಿ ಅದು ಹೆಂಗೆ ಇಟ್ಕೊಳ್ಳಿ ನಿಮ್ಮ ಮಗನ ಮೇಡಮ್ ತಿನ್ಸಿ ನಿಮ್ಮ ಇಬ್ಬರು ತಿನ್ಸಿ ಕೊಡಿ ಮಗ ಅಲ್ವಾ ಕೊಡಿ ಕೊಡಿ ಊಟ ಮಾಡ್ಬೇಡ ಹಂಗೆ ಧೈರ್ಯ ನೋಡಿ ನೋಡಿ ಹೇಳಿ ಮಾಡ್ತಾರೆ ನಮ್ಮ ಹುಡುಗ ಸ್ಟೇಟ್ ಟಾಪರ್ ಆಗೋದಕ್ಕೆ ಎಂಟೈರ್ ಚೇತನ ವಿದ್ಯಾಮಂದಿರ ಸ್ಕೂಲಿಂದ ಹೈಸ್ಕೂಲಿಂದ ನನಗೆ ತುಂಬ ಧನ್ಯವಾದಗಳು. ಸ್ಪೆಷಲಿ ನಮ್ಮ ಪ್ರಿನ್ಸಿಪಲ್ ಸರು, ದ ಎಂಟೈರ್ ಸ್ಟಾಫು ಅವರೆಲ್ಲ ತುಂಬ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಫ್ರಮ್ 8th 9th 10th
ಒಳ್ಳೆ ಟೀಚರ್ ಸ್ಟಾಫು, ಒಳ್ಳೆ ಸೀನಿಯರ್ ಟೀಚರ್ ಸ್ಟಾಫ್, ವೆರಿ ಕೋಆಪರೇಟಿವ್ ವಿತ್ ದ ಫ್ಯಾಮಿಲಿ ಎಲ್ಲರಿಗೂ. ನಿಮ್ಮ ಪ್ರಶ್ನೆ ಏನಾದರೆ ಹೇಳಿ, ತುಂಬ ಖುಷಿ ಆಗ್ತದೆ. ಮಗ ಹೆಂಗೆ ಹೇಗೆ ಓದ್ತಿದ್ದ ಮನೇಲಿ, ಹೆಂಗೆ ಪ್ರಿಪ್ರೇಷನ್? ಸರ್ ರೈಟ್ ಫ್ರಮ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ನು ಟಾಪರೇ, ಓದ್ತಾ ಇದ್ದ. ಅವ್ನು ಯಾವ ಥರ ಸೀರಿಯಸ್ ತೊಗೊಂಡು ಎಕ್ಸಾಮ್ ಟೈಮಲ್ಲಿ ಒಂದು 8 to 10 ಅವರ್ಸು ಸ್ಪೆಂಡ್ ಮಾಡ್ತಾ ಇದ್ದ. ಬಟ್ ಏನಂದರೆ ಅವ್ನು ನೋಟ್ಸ್ ಓದಲ್ಲ, ಅರ್ಥ ಮಾಡ್ಕೊಂಡೇ ಓದೋದು. ಟ್ಯೂಷನ್ ಏನೂ ಇಲ್ಲ ಸರ್. ಟಾಪರ್ ಬಂತಾರೆ ಅಂತ ಅನ್ಕೊಂಡಿದ್ರಾ? ನಾನು ಅಂದ್ಕೊಂಡಿದ್ದೆ ಸರ್, ಅಂದ್ಕೊಂಡಿದ್ದೆ. ಅವ್ನು ಕಷ್ಟಪಡ್ತಾನೆ ಅಷ್ಟು ಅಂದ್ಕೊಂಡಿದ್ದೆ ನಾನು. ನಿಮ್ಮ ಹೆಸರು? ಮನ್ಸೂರ್ ಆದಿಲ್. ಕನ್ನಡ ಈಸಿ ಇತ್ತು, ಮ್ಯಾಟ್ರ್ ಜಾಸ್ತಿ ಇತ್ತು ಬರೆಯೋಕ್ಕೆ ಅಷ್ಟೇ. ಹಾಂ, ಯಾವುದೇ ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಬರೀತೀನಿ ನೀಟಾಗಿ. ಅನ್ಕೊಂಡಿದ್ದ ಟಾಪರ್ ಬರ್ತೀನಿ ಅಂತ? ಅಷ್ಟು 620 ಬರ್ತೀನಿ ಅಂದ್ಕೊಂಡಿದ್ದೆ, 625 ಗೊತ್ತಿತ್ತು. 620 ಅಂತೀವಿ. ಹಾಂ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿತ್ತು ಅಷ್ಟೇ. ಮನೆಯಲ್ಲಿ ಪ್ರೋತ್ಸಾಹ ಹೇಗಿತ್ತು? ಮನೆಯಲ್ಲಿ ಸಪೋರ್ಟ್ ಮಾಡ್ತಿದ್ರು, ನೀನು ತೆಗಿಬೋದು ಅಂತ. ಅದು ತೊಗೊಂಡು ನಾನು ಓದ್ತಿದ್ದೆ. ಅಪ್ಪ ಏನೋ VRS ತಗೊಂಡ್ರು ನೀನು ಎಜುಕೇಷನ್ಗೋಸ್ಕರ ಅಂತ? ಅಪ್ಪ ಏನೋ VRS ತಗೊಂಡ್ರು ನೀನು ಎಜುಕೇಷನ್ಗೋಸ್ಕರ ಅಂತ? ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ರಾ ನೀನು? ಇಲ್ಲ, ಏನು ಬಿಟ್ಬಿಟ್ರು ನಮ್ಮಪ್ಪ ಕೆಲಸ ಮಾಡಿದ್ರು. ಏನೇ ಕೆಲಸ ಬಿಟ್ಟು? ಗೊತ್ತಿಲ್ಲ ಅದು ನನಗೂ. ನಿನ್ನ ಎಜುಕೇಷನ್ಗೋಸ್ಕರನೇ? ಇಲ್ಲ ಅದು 10 ವರ್ಷ ಮುಂಚೆನೇ ಬಿಟ್ಬಿಟ್ರು ಕೆಲಸ. ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟವ್ರೆ. ಸ್ಕೂಲ್ಗೆ ಏನು ಹೇಳ್ತೀಯ? ನಿಮ್ಮ ಟೀಚರ್ಸ್ಗೆ ನಮ್ಮ ಟೀಚರ್ ಅವ್ರ ಸಹಾಯದಿಂದನೇ ಆಗಿರುತ್ತೆ. ಸರಿ ಪಾಠ ಮಾಡ್ತಿರಲ್ವಾ? ಸರಿಯಾಗಿ ಮಾಡ್ತಾರೆ. ಅವ್ರು ಜಾಸ್ತಿ ನಮಗೆ ಅಪ್ಲಿಕೇಶನ್ ಲೆವೆಲಲ್ಲಿ ಹೆಲ್ಪ್ ಮಾಡ್ತಿದ್ರು, ಬರೀ ಬುಕ್ಸ್ ಅಂತ ಅಲ್ಲ. ಟ್ಯೂಷನ್ ಹೋಗ್ತಿರ್ಲಿಲ್ಲ, ಸ್ಕೂಲಲ್ಲೇ ಇಲ್ಲ. ಹೇಗಿರುತ್ತೆ ಈಗ ಈ ಥರ ಇಷ್ಟು ಮಾರ್ಕ್ಸ್ ತೊಗೊಬೇಕಂದ್ರೆ ಏನು ಮಾಡಬೇಕು ಬೇರೆ ಸ್ಟೂಡೆಂಟ್ಸ್? ಅದೇ ನಾವು ಬುಕ್ಕಿಗಿಂತ ಜಾಸ್ತಿ ಅಪ್ಲಿಕೇಶನಲ್ಲಿ ಓದಬೇಕು. ಅಂದರೆ ನಾವು ಅದು ಡೇ ಟು ಡೇ ಲೈಫಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು, ಆವಾಗಲೇ ಆಗೋದು. ಅರ್ಥ ಮಾಡ್ಕೊಂಡು ಓದಬೇಕು. ಹಾರ್ಡಾಗಿ ಓದ್ಬೇಕಾ? ಇಲ್ಲ, ಅರ್ಥ ಮಾಡ್ಕೊಂಡು ಓದಬೇಕಷ್ಟೇ. ಜಾಸ್ತಿ ಓದೋದ್ರಿಂದ ಬ್ಯಾಡ್ ಮಾಡೋದ್ರಿಂದ ಸಿಗಲ್ಲ. ಸರಿ, ಓಕೆ. ಪೇರೆಂಟ್ಸ್ ಬನ್ನಿ.